ಇಲ್ಲ, ಸುರೇಶ್ ಬಾಬುದು ಹೆಸರು ಪಾಪ ಇದೆ, ಅವ್ರದೊಬ್ಬರದೇ ಇರೋದು. ಸರ್, ಇಬ್ಬರು ಜಿಲ್ಲಾಧಿಕಾರಿಗಳು 19ರಿಂದ 20 ಸ್ಪೆಸಿಫಿಕ್ ಆಗಿ ಹೆಸರು ಇದು ಕೊಡ್ತಾ ಇದೀವಿ. ಏನೋ ಇದು ಹೇಳ್ತಾ ಇದ್ವಿ, 2 ವರ್ಷ ಲಾಕ್ ಡೌನ್ ಅವಧಿ ಇದು ಕೊಡ್ತಾ ಇದೀವಿ. ಲಾಕ್ ಡೌನ್ ಅವಧಿ, ಒಬ್ಬರು ಮಹಿಳೆ, ಇನ್ನೊಬ್ರು ಜೆಂಟ್ಸ್. ಆಮೇಲೆ DDLR ಹೆಸರು ಕೂಡ ಹೇಳ್ಬಿಟ್ಟಿದೀವಿ, ಭಾಗ್ಯಮ್ಮ, ಗೋಪಾಲಯ್ಯ. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಒಬ್ಬಿದ್ದಾರೆ ಇದರಲ್ಲಿ, ಇದೇ ಟೈಮಲ್ಲಿ. ಸರ್, ಇದು ಕೋಲಾರದಲ್ಲಿಲ್ಲ, ಬೇರೆ ಮಾಲೂರಲ್ಲಿ ಈಗಾಗಲೇ ಅದು ತಮಗೆಲ್ಲ ಗೊತ್ತಿದೆ. ಮಾಲೂರಲ್ಲಿ ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಕೆಲವರು ಶಾಮೀಲಾಗಿದ್ದಾರೆ, ಅವರು ಹೊರಗಡೆ ಬರೋದಿಲ್ಲ. ಆಮೇಲೆ ಈ ವಿಶೇಷವಾಗಿ ಮಾಲೂರು ತಾಲೂಕಲ್ಲಿ ಏನಾಗಿದೆ, ಎರಡು ತಂಡ ಇದೆ. ಒಂದು ತಂಡ ಬಯಲಿಗೆ ಬಂತು, ಇನ್ನೊಂದು ತಂಡ ಅದಕ್ಕೆ ರಾಜಾಶ್ರಯ ಇದೆ, ರಾಜಕೃಪೆ ಇದೆ. ಸೊ ಹಂಗಾಗಿ ಬಯಲಿಗೆ ಬರ್ತಾ ಇಲ್ಲ. ಈಗ ಉದಾಹರಣೆಗೆ ನಾವು ಬೈರ್ನ ಹೊಸಳ್ಳಿದು ಹಿಂದೆಲ್ಲ ಇಲ್ಲೇ ಇದೆ, ಪ್ರೆಸ್ ಮೀಟ್ ಮಾಡಿದ್ವಿ. ಬೈರ್ನ ಹೊಸಳ್ಳಿ ಕೇಸಲ್ಲಿ AC ಕೋರ್ಟಲ್ಲಿ ನಾನೇ ಕೇಸ್ ಹಾಕಿದ್ದೀನಿ. ರಾಜಾಶ್ರಯ ಅಂದ್ರೆ ರಾಜನ ಕೆಳಗಡೆ ಏನೇನು ನಡೀತದೆ ಅದು ಯಾರು ಪ್ರಶ್ನೆ ಮಾಡೋಂಗೆ ಇಲ್ಲ. ರಾಜ ಅಂದ್ರೆ ಗೊತ್ತಾಗುತ್ತೆ ರಾಜಾಶ್ರಯ ಯಾರು ಅಂತ. ಅಲ್ಲ, ನಾನು ಈ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಜಿಲ್ಲಾಧಿಕಾರಿಗಳು ಪಾಪ ಸೃಷ್ಟಿ ಮಾಡೋದು. ಈ ದಾಖಲಾತಿಗಳು ತಯಾರಾಗುವಂತ ಕಾರ್ಖಾನೆ ಇದೆಯಲ್ಲ, ಒಂದು ಕಾರ್ಖಾನೆ ಬಾಗಿಲು ಮುಚ್ಚಿತು, ಇನ್ನೊಂದು ಕಾರ್ಖಾನೆ ನಡೀತಾ ಇದೆ. ಅದು ನಡೀತಾ ಇದೆ, ಆ ಕಾರ್ಖಾನೆಗೆ ರಾಜಾಶ್ರಯ ಇದೆ. ಆ ತಾಲೂಕಿನ ಈ ಫ್ಯಾಕ್ಟ್ರಿಗೆ ರಾಜಾಶ್ರಯ ಇದೆ. ಪೊಲೀಸು, ಕಂದಾಯ, ಭೂಮಾಪನ ಇಲಾಖೆ, ಸರ್ಕಾರ ಎಲ್ಲ ಕೂಡ ಅದರ ಕಂಟ್ರೋಲ್ ಅಲ್ಲಿದೆ. ಸೊ ಹಂಗಾಗಿ ಇದು ಬೇಗನೆ ಈಚೆಗೆ ಬರಲ್ಲ, ಇದು ಹಂತವಾಗಿ ಬರ್ತಾ ಇದೆ. ಹಂತವಾಗಿ ಬರೋದ್ರಿಂದ ಇದು ಏನಾಗುತ್ತೆ ಅಂತ ಮುಂದೆ ನಿಮಗೆ ರಿಸಲ್ಟ್ ಆಗೇ ಆಗುತ್ತೆ, ತಕ್ಷಣ ಸಿಗೋದಿಲ್ಲ. ಬೈರ್ನ ಹೊಸಳ್ಳಿ ನೀವೇ ಕ್ವಶನ್ ಮಾಡಿದ್ರಿ, ಇಲ್ಲಿ ಕೂತ್ಕೊಂಡು ಮಾತಾಡಿದ್ರಿ ನೀವು, ಪ್ರಜಾವಾಣಿ ಸರ್. ಅವ್ರು ಹೋಗಿ ಏನು ಮಾಡಿದ್ದಾರೆ, ನಾವು AC ಕೋರ್ಟಲ್ಲಿ ಕೇಸ್ ಹಾಕಿದರೆ KJF ಇದಕ್ಕೆ ಹೋಗಿದ್ದಾರೆ, ಸಬ್ ರಿಜಿಸ್ಟರ್ ಆಫೀಸ್. KJF ಸಬ್ ರಿಜಿಸ್ಟ್ರಲ್ಲಿ 3,50,00,000ಕ್ಕೆ ಮಾರಾಟ ಮಾಡಿದ್ದಾರೆ. 4 ಎಕರೆ 25 ಗುಂಟೆ ಮಾರಾಟ ಮಾಡಿ ಖಾತೆಗೆ ಬಂದಿದೆ. ಇಲ್ಲಿಗೆ ತಹಶೀಲ್ದಾರ್. ನಾವು ಹೋಗಿ ಅಲ್ಲಿ ಅಬ್ಜೆಕ್ಷನ್ ಹಾಕಿದ್ದೀವಿ. ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಇದುವರೆಗೂ ಅಬ್ಜೆಕ್ಷನ್ ಕೊಡ್ತಾ ಇಲ್ಲ. RRT ಕೇಸ್ ತಗೊಳ್ಳೋಕೆ ಅಲ್ಲ, RRT ಡಿಸ್ಪ್ಯೂಟ್ಗೆ ಹೋದ್ರೆ ನಾವು ತಹಶೀಲ್ದಾರ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟು ಅವ್ನು ಲಾಕ್ ಮಾಡಿದ್ದಾರೆ, ಖಾತೆ ಹಾಕ್ತೀರ ಬೈರ್ನ ಹೊಸಳ್ಳಿ. ಸೊ ತಹಶೀಲ್ದಾರ್ಗೆ 1 ವಾರದಿಂದ ಹೇಳ್ತಾ ಇದ್ವಿ, ನೀವು ತಂದು ಕೊಡಿ, RRTಗೆ ಹೋಗುತ್ತೆ, ಡಿಸ್ಪ್ಯೂಟ್ಗೆ ಹೋಗುತ್ತೆ, ನಾವು ಅಬ್ಜೆಕ್ಷನ್ ಹಾಕ್ತೀವಿ, ನಾವು ಬರ್ತೀವಿ ಅಂತ. ಯಾಕಂದ್ರೆ ಅದು ಮಂಜೂರಾಗಿ ಬರೀ 4 ತಿಂಗಳಾಗಿದೆ. 4 ತಿಂಗಳಿಗೆ ಕಲಂ ನಂಬರ್ 9ರಲ್ಲಿ 15 ವರ್ಷ ಪರಭಾರ ಮಾಡಬಾರ್ದು ಅಂತಿದೆ. 4 ತಿಂಗಳಿಗೆ ಸಬ್ ರಿಜಿಸ್ಟರ್ ಮಾಡಿದ ಖಾತೆಗೆ ಬಂದಿದೆ. ಸೊ ಇದು ಮೇಲ್ನೋಡಿ ನಮ್ಮ ಹತ್ರ ಡಾಕ್ಯುಮೆಂಟ್ ಕೊಡಿ ಅಂದ್ರೆ 50 ಕೊಡ್ತಾ ಇಲ್ಲ. ಆದ್ರೂ ಕೂಡ ತಡೆ ಹಿಡ್ದಿದ್ದೀವಿ. ರಾಜಾಶ್ರಯ ಇದೆಯಲ್ಲ, ರಾಜಾಶ್ರಯ ಇದರಿಂದ ಎಲ್ಲ ಕೆಲಸ ಮಾಡ್ತಾ ಇದೆ. ಸರ್ಕಾರ ಇದೆ, ಒಂದು ಸರ್ಕಾರ ಈ ಫ್ಯಾಕ್ಟ್ರಿ ಹಿಂದೆ ಇದೆ, ಕಾರ್ಖಾನೆ ಹಿಂದೆ ಇದೆ. ಅದು ಸಲೀಸಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಕೂತ್ ಜಾಗದಲ್ಲಿ ಆಗೋದಿಲ್ಲ. ಕೋಲಾರಲ್ಲಿ ಈ ನಕಲಿ ದಾಖಲಾತಿಗಳಲ್ಲಿ ಇವರು ರಾಜಾಶ್ರಯ ಏನಿಲ್ಲ ಇಲ್ಲಿ. ಬಟ್ ಅವ್ರ ಹೆಸರಿನಲ್ಲಿ ನಡೀತದೆ, ಹಿಂದ್ಗಡೆ ನಡೀತದೆ, ಇಲ್ಲ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ. ಬಟ್ ಅವ್ರು ನೇರವಾಗಿ ಅವ್ರು ಪಾಲ್ಗೊಳ್ಳಲ್ಲ. ಬಟ್ ಮಾಲೂರಲ್ಲಿ ಮಾತ್ರ ರಾಜಾಶ್ರಯ ಇದೆ. ಸರ್, ಈಗ ಇದು ನಾವೇನು ಹೇಳ್ತಾ ಇದೀವಿ, ಇವ್ರು ಯಾರು ಇದ್ದಾರೆ, ಇವ್ರದ್ದು ಮೊಬೈಲ್ ಟ್ರಾವೆಲ್ ರೆಕಾರ್ಡ್ಸ್ ತೆಗೆದುಬಿಟ್ರೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರು, ಯಾವ ಇದರಲ್ಲಿ ಏನದು ನಮ್ಮ ರೆಸಾರ್ಟ್ಗಳಲ್ಲಿದ್ರು, ಏನೇನು ಮಸಾಜ್ಗಳಾಗ್ತಾ ಇತ್ತು, ಅವೆಲ್ಲ ಬರ್ತದೆ. ಬಟ್ ನಾವು ಅದನ್ನೇ ಹೇಳಿದೀವಿ, ಬರೀ ನೀವು ಇದು ಇಷ್ಟು ಕಂದಾಯ ರೆಕಾರ್ಡ್ಸ್ ಆಗಿದೆ, ಇದು ಆಗೋದಿಲ್ಲ. ಪಾಯಿಂಟ್ ನಂಬರ್ 6 ನೋಡಿ, ಪೇಜ್ ನಂಬರ್ 2 ಎಲ್ಲ ಏನು ಈ ಘೋಟಾಲ ಇದೆ, ಈ ಘೋಟಾಲ ಏನು ಸುರೇಶ್ ಬಾಬು ಅಂಡ್ ಟೀಮ್ ಅವರು ಯಾವ್ಯಾವ ರಾಜ್ಯಕ್ಕೆ ಹೋಗಿದ್ದಾರೆ, ಯಾವ್ಯಾವ ರೆಸಾರ್ಟ್ಗಳಲ್ಲಿ ಇದ್ದಿದ್ರು, ಎಲ್ಲೆಲ್ಲಿದ್ರು ಅನ್ನೋದಕ್ಕೆ ಅವರ ಟ್ರಾವೆಲ್ ಇದು ತೆಗೆದ್ರೆ ಗೊತ್ತಾಗುತ್ತೆ. ಇದು PDLR ಅಲ್ಲಿ ಅಶೋಕ್ ಅವರು ಅಧ್ಯಕ್ಷರಾಗಿದ್ದಾಗ ಅದನ್ನು ತಗೊಂಡು ಇವರು ಏನೇನೋ ಮಾಡಿ ರಾಜಕೀಯ ಮಾಡಿ ತಗೊಂಡ್ಮೇಲೆ ಸೊ ಇದೊಂದು ದೊಡ್ಡ ತಂಡ ಆಯಿತು, ನೌಕರ ಸಂಘದಲ್ಲಿ ತಂಡ ಆಯಿತು. ಅದೇ ವೇಳೆಗೆ ಈ ಹರಾಮಿ ದುಡ್ಡು ಕೂಡ ಓಡಾಡ್ತಾ ಇತ್ತು. ಸೊ ಈ ಹರಾಮಿ ದುಡ್ಡಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ
ಗೋವಾಗೂ ಹೋಗಿದ್ದಾರೆ, ಆಂಧ್ರ ಪ್ರದೇಶ್ಗೂ ಹೋಗಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ರಾಮನಗರದಲ್ಲೂ ಇದು ಹೋಗಿದ್ರು. ಸೊ ಅಲ್ಲೆಲ್ಲ ಕೂಡ ನಡೆದಿದೆ. ಯಾಕಂದ್ರೆ ನಮ್ಗೆ ಅವ್ರ ಆಪ್ತರೆ ನಮ್ಗೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕಾಗಿ ಅವರ ಟ್ರಾವೆಲ್ ರೆಕಾರ್ಡ್ಸ್ ತೆಗೆದುಬಿಟ್ಟು ಟ್ರಾವೆಲ್ ಇದು ತೆಗೆದುಬಿಟ್ರೆ ಎಂಟೈರ್ ಇದು ಬಿಡ್ತಾರೆ. ಅದಕ್ಕೆ ನಾವು ಇದು ಲೋಕಾಯುಕ್ತ ಸಾಹೇಬರು ಲೋಕಾಯುಕ್ತ ತನಿಖೆ ಇದನ್ನು ಗಮನಿಸಿಲ್ಲ. ಇದನ್ನ ನಾವು ಅಬ್ಸರ್ವೇಷನ್. ಮತ್ತೆ ಲಾಕ್ಡೌನ್ ಎಲ್ಲಿಂದ ಬಂತು, ಈ ದಾಖಲಾತಿಗಳು ಯಾವುದೇಲಿ ಬಂತು ಅಂತ ಗೊತ್ತಿಲ್ಲ. ಇಷ್ಟು ದೊಡ್ಡ 128 ಕಡತಗಳು, ದೊಡ್ಡ ಪ್ರಮಾಣದ ಕಡತಗಳು ADLR ತಹಶೀಲ್ದಾರ್ ಕಚೇರಿಯಿಂದ ಹೊರಗೆ ಬರಬೇಕಾದ್ರೆ ಆ ಕಚೇರಿಗೆ CC ಕ್ಯಾಮ್ರಾ ಎಲ್ಲ ಇರ್ತದೆ. ಅಷ್ಟು ಬೇಗನೆ ಬಂದರೆ ಮಾಹಿತಿ ಸೋರಿಕೆನೂ ಆಗ್ತದೆ. ಇದು ಲಾಕ್ಡೌನ್ ಅವಧಿಯಲ್ಲಿ ಈ ಕಚೇರಿ ಬಂದಾಗಿತ್ತು. ಆ ಸಮಯವನ್ನು ಬಳಸ್ಕೊಂಡು ಈ ದಾಖಲಾತಿಗಳನ್ನು ಕಳುವು ಮಾಡಿಸಿದ್ದಾರೆ. ಥೆಫ್ಟ್ ಆಗಿದೆ ಸರ್. ಮೂಲ ದಾಖಲಾತಿಗಳು ಸೀಲ್ಗಳು ಸಿಕ್ಕಿದಾವೆ. ಸೀಲ್ಗಳು ಅದೊಂದು ದೊಡ್ಡ ಕ್ರಿಯೇಟ್ ಮಾಡಿದ್ರು ಸೀಲ್ಗಳೇ. ಸೊ ಲೋಕಾಯುಕ್ತ ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ ಇಮಿಡಿಯೇಟ್ ಆಗಿ ಅವತ್ತೇನು ಸಿಕ್ತಲ್ಲ ಡಾಕ್ಯುಮೆಂಟ್ಸು, ಆ ಡಾಕ್ಯುಮೆಂಟ್ ಸಿಕ್ಕಿದಂಥ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಅದನ್ನು ವಶಕ್ಕೆ ಕೊಟ್ಟು ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಇದನ್ನು ಲೋಪ ಮಾಡಿದ್ದಾರೆ. ಯಾಕಂದರೆ ರೈಡ್ ಮಾಡಿದಾಗ ಕಡತ ಸಿಕ್ಕಿದ ಮೇಲೆ ಅದೊಂದು ಆಸ್ತಿ ಆಯ್ತು, ಖಾಸಗಿ ಆಸ್ತಿ, ಇದಾಯ್ತು ಸರ್ಕಾರಿ ಆಸ್ತಿ. ಆ ಸರ್ಕಾರಿ ಆಸ್ತಿದು ಇವರನ್ನು ಇಟ್ಕೊಂಡು ಇದನ್ನು ಈ ತನಿಖೆ ಮಾಡಿ ಅಂತ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಇವರೇ ನೇರವಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸೊ ಈಗ ಇವರಿಗೆ ಲ್ಯಾಪ್ಸಸ್ ಏನಾಗ್ತಾ ಇದೆ ಲೋಕಾಯುಕ್ತ ತನಿಖೆ ಅಂದರೆ ಎಂಟೈರ್ ತನಿಖೆ ಚೆನ್ನಾಗಿ ಮಾಡಿದ್ದಾರೆ. ಕಡತ ಎಷ್ಟು 28 ಕಡತ ಇದೆ, ಅಷ್ಟೇ ಅವ್ರು ಭಾಗ ಇದು ಮಾಡಿದ್ದಾರೆ, ಗುಣಾಕಾರ ಮಾಡಿ ಹೇಳ್ತಾ ಇದ್ದಾರೆ. ಉಳಿದಿದ್ದು ಅದು ಅರ್ಧಂಬರ್ಧ ಆಗಿತ್ತು, ಅದನ್ನು ಅವ್ರು ತಗೊಂಡಿಲ್ಲ, ಕನ್ಸಿಡರ್ ಮಾಡಿಲ್ಲ ಲೋಕಾಯುಕ್ತದ್ದು. ಇವ್ರು ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಇಷ್ಟು ದೊಡ್ಡ ಕಡತ ಸಿಕ್ತು ಇಷ್ಟು ಅಂತ, ಅದ್ರ ಮೇಲೆ ಇಡಿನೂ ಎಂಟ್ರಿ ಆಗ್ತಾ ಇತ್ತು, ಬೇರೆ ಬೇರೆ ಎಲ್ಲ ಆಗ್ತಾ ಇತ್ತು. ಸೊ ಇದನ್ನೇನು ಮಾಡಿದ್ರು ಲೋಕಾಯುಕ್ತ ಅವರು ಆಗ ಇದು ಕೊಡಲಿಲ್ಲ, ಏನೋ ದೂರು ಕೊಡಲಿಲ್ಲ. ಸೊ ಈಗ ಏನು ಈ ತನಿಖೆ ಮಾಡಿದರೆ ಈ ತನಿಖೆಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ಬೋದು. ಇದು ಅಥವಾ ನಮಗೆ ಕೊಡಿ, ಇದನ್ನು ತನಿಖೆ ಮಾಡ್ತೀವಿ. ಆದರೂ ಈ ದೂರನ್ನ ಮತ್ತೆ ಈ ಮನವಿಯನ್ನು ಇವತ್ತು ನಾವು ಆನರಬಲ್ ಲೋಕಾಯುಕ್ತ ಸಾಹೇಬರಿಗೆ, ರೆವಿನ್ಯೂ ಮಿನಿಸ್ಟರ್ ಆದಂಥ ಡೆಪ್ಟಿ CM ಪರಮೇಶ್ವರ್ ಸಾಹೇಬರಿಗೆ ಮತ್ತು ರೆವಿನ್ಯೂ ಸೆಕ್ರೆಟರಿಗೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಮನವಿಯನ್ನು ಈಗಾಗಲೇ ಅಂಚೆ ಮೂಲಕ ಅವ್ರಿಗೆ ರವಾನಿಸಿದ್ವಿ. ಸೊ ಇದನ್ನು ಸರ್ಕಾರಕ್ಕೆ ಏನು ಶಿಫಾರಸ್ಸಾಗುತ್ತೆ, ಮತ್ತೆ ನಾವು ಇದನ್ನು ಇನ್ನೊಂದು ನ್ಯಾಯಾಲಯದ ಮುಂದೆ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ತಗೊಂಡೋಗಿ ಇದನ್ನು CBIಗೆ ವಹಿಸುವಂಥ ಅಥವಾ ಉನ್ನತ ತನಿಖೆಗೆ ವಹಿಸುವಂಥ ಒಂದು ಹೊಣೆಗಾರಿಕೆ ಮತ್ತು ಇದನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಕಾನೂನು ಹೋರಾಟ ಮಾಡ್ತೀವಿ ಸರ್. ಇವತ್ತು ನಿನ್ನೆ ಕೂಡ ಮೊನ್ನೆ ಕೋಲಾರ ಲೋಕಾಯುಕ್ತ ಮುಂದೆ ಮಾಲೂರು ತಾಲೂಕು ಸುಮಾರು 40 ಎಕರೆ ಸರ್ಕಾರಿ ಜಮೀನನ್ನ ಗೊಟಾಲ ಮಾಡ್ತಾ ಇದ್ದಾರೆ ಅಂತ ಒಂದು ದೂರು ಕೊಟ್ಟು ದೊಮ್ಮಸಂದ್ರ ವಿಲೇಜ್. ಇವತ್ತು ಏನು ಈ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ, ಇವರು ತೈಲಿ ಹಿಡ್ಕೊಂಡು ಬರ್ತಾರೆ. ತೈಲಿ ಹಿಡ್ಕೊಂಡು ಗ್ರಾಮಗಳ ಪ್ರವೇಶ ಮಾಡೋದ್ರಿಂದ ಯಾರ್ಯಾರು ಮುಖಂಡರು ಇದರ ವಿರುದ್ಧ ಧ್ವನಿ ಎತ್ತಾರೆ ಅಥವಾ ಸಾರ್ವಜನಿಕರು ಧ್ವನಿ ಎತ್ತಾರೆ ಅವ್ರಿಗೆಲ್ಲ ತಮಿಳಿ ಮಾಡೋ ಕೆಲಸ ಮಾಡ್ತಾರೆ. ತೈಲಿಗಳು ಸಮೇತ ಬರೋದ್ರಿಂದ ಯಾರ್ಯಾರು ಧ್ವನಿ ಎತ್ತಾರೆ ಅವ್ರ ಧ್ವನಿಯನ್ನು ಆಮಿಷಗಳ ಮೂಲಕ ಹುಡುಗಿಸ್ತಾರೆ. ಸೊ ಹಿಂಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಪ್ರತಿಭಟನೆಗಳು ಸಾರ್ವಜನಿಕರಿಂದ ವ್ಯಕ್ತ ಆಗ್ತಾ ಇಲ್ಲ. ನಾವಿದನ್ನು ಪದೇ ಹೇಳಿದ್ದೀವಿ, ಇವರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಮಾಲೂರು ತಾಲೂಕಲ್ಲಿ ವ್ಯಾಪಕವಾಗಿ ನಡೀತಾ ಇದೆ. ಇದನ್ನು ಯಾರು ನಮ್ಮ ಮಂಜುನಾಥ್ ಗೌಡ ಇವರು ಕೂಡ ಕೆಲವು ತಗೊಂಡಾಗ ಅವರು ಹೇಳಿದ್ದಾರೆ. ಸೊ ಇದನ್ನು ಕೋಲಾರ, ಮಾಲೂರು, ಬಹುತೇಕ ಕೋಲಾರ ಸೇರ್ಕೊಂಡಿದ್ದು ನಡೀತಾ ಇರೋದ್ರಿಂದ ಅನೇಕ ಆಮಿಷಗಳು. ಇವತ್ತು ನಾವು ಯಾರಾದರೂ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಫುಲ್ ಲೋಡೆಡ್ ಆಗುತ್ತೆ, ಅವನು ಆಟೋಮೆಟಿಕ್ ತಣ್ಣಗಾಗ್ತಾರೆ. ಇದು ನಡೀತಾ ಇರುವಂಥ ವಾಸ್ತವಾಂಶ. ಈಗ ಫಾರಂ ಹೌಸಲ್ಲಿ ಸರ್ ಈ ಡಾಕ್ಯುಮೆಂಟು ಫಾರಂ ಹೌಸಲ್ಲಿ ಇಟ್ಕೊತಾರೆ. ಫಾರಂ ಹೌಸಲ್ಲಿ ಇಟ್ಕೊಂಡು ಎಂಟೈರ್ ಡಾಕ್ಯುಮೆಂಟ್ ತಯಾರು ಮಾಡ್ತಾರೆ. ಇದು ಸಾರ್ವಜನಿಕ ಗೊತ್ತಾಗೋದಿಲ್ಲ. ಇದನ್ನು ತಗೊಂಡಾಗ ಏನು ಮಾಡ್ತಾರೆ, ಈ ಡಾಕ್ಯುಮೆಂಟ್ನ ರೆಕಾರ್ಡ್ ಸೆಕ್ಷನ್ ಕೊಟ್ಬಿಡ್ತಾರೆ. ರೆಕಾರ್ಡ್ ಸೆಕ್ಷನ್ ಅವ್ರು ಏನು ಮಾಡ್ತಾರೆ, ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ದಾಖಲೆಗಳು ಇಟ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಸರ್ಕಾರಿ ದಾಖಲೆಗಳು ಅಂತ ಸೃಷ್ಟಿ ಮಾಡಿಬಿಡ್ತಾರೆ. ಒಂದು ಸಾರಿ ನೀವು ಹೋಗಲ್ಲ, ಒಂದು ಸ್ಕ್ಯಾನ್ ಆಗಿ ಅಫಿಡವಿಟ್ ಆಗಿ ಇದು ನಮ್ಮ ದುಡಿ ತಗೊಂಡ್ಬಿಟ್ಮೇಲೆ ಅದು ಸರ್ಕಾರಿ ದಾಖಲಾತಿಗಳು. ಅದನ್ನು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಇದನ್ನು ಮತ್ತೆ ನ್ಯಾಯಾಲಯದ ಮುಂದೆನೇ ಹೋಗ್ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದ್ರಲ್ಲಿ ಇದಿಲ್ಲ, ಅರ್ಥ ಇಲ್ಲ. ಸೊ ಎಷ್ಟು ದಿನ ಮಾಡ್ಕೋಗಂತಾರೆ, ಕೋರ್ಟ್ಗೆ ಹೋಗ್ತಾರೆ. ಈಗ 128 ಮೂಲ ಕಡತಗಳಿದಾವೆ. ಇದು ತಯಾರಾಗೋದೇ ಸಾರ್ವಜನಿಕ ಗೊತ್ತಾಗಲಿಲ್ಲ, ಇದು ಕಳ್ತನ ಗೊತ್ತಾಗಿರೋದಷ್ಟೇ. ಸೊ ಈ ದಾಖಲಾತಿಗಳು ಸೀದಾ ಏನಾಗುತ್ತೆ, ರೆಕಾರ್ಡ್ ಸೆಕ್ಷನ್ಗೆ ಹೊರಟೋಗುತ್ತೆ. ಸ್ಕ್ಯಾನ್ ಆದಮೇಲೆ ಅದು ಸರ್ಕಾರಿ ದಾಖಲೆ ಆಗಿರುತ್ತೆ.
ನೀವು ಅದ್ರ ಮೇಲೆ ಡಿಸ್ಪ್ಯೂಟ್ ಮಾಡಬೇಕಾದ್ರೆ ಆ ಹಳ್ಳಿ ಅವ್ರ ಗ್ರಾಮಸ್ಥರಾಗ್ಲಿ ಅಥವಾ ಇನ್ನೊಬ್ರು ಆಗಲಿ ಈಗ ನೀವು ನ್ಯಾಯಾಲಯದಲ್ಲೇ ಪ್ರಶ್ನೆ ಮಾಡ್ಬೇಕು. ಇದನ್ನ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಕ್ ಆಗುದಿಲ್ಲ. ಸೊ ಹಂಗಾಗಿ ಇದನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಕೊಡಿ ಅಂತೂ ಕೇಳ್ಬೋದು, ಅಥವಾ ನೀವು ಕೇಸ್ ಲಿಸ್ಟ್ ಮಾಡಿ ಪೊಲೀಸ್ ಕೇಸ್ ಅಂತೂ ಕೇಳ್ಬೋದು. ಆದ್ರೆ ನಾವು ಏನು ಕೇಳ್ತಾ ಇದೀವಿ ಮಾನ್ಯ ಲೋಕಾಯುಕ್ತ ಸಾಹೇಬ್ರ ಹತ್ರ, ನೀವು ತನಿಖೆ ಅರ್ಧ ಮುಗಿಸಿದಿರಿ, ಬಹಳ ಸಂತೋಷ. ಆದ್ರೆ ಇದು IAS ಆಫೀಸರ್ಸ್ ಇನ್ವಾಲ್ವ್ ಆಗಿರೋದ್ರಿಂದ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ವ್ಯಾಪ್ತಿಗೆ ಇವ್ರು ಬರೋದ್ರಿಂದ CBI ಕೊಟ್ರೆ ಸಣ್ಣ ಹುಳಿಯಿಂದ ದೊಡ್ಡ ಇದ್ರವರೆಗೂ ಹೋಗ್ತದೆ. ಅದಕ್ಕೆ ನಾವು ಇದಾಗಬೇಕು. ಆಮೇಲೆ ನಿಮಗೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳೋದೇನೆಂದ್ರೆ, ಇಷ್ಟು ದೊಡ್ಡ ಹಗರಣವನ್ನ ಇಡೀ ಕೋಲಾರ ಜಿಲ್ಲೆ ಯಾವತ್ತೂ ಕಂಡಿಲ್ಲ. ಇಷ್ಟು ದೊಡ್ಡ ಭೂ ಘೋಟಾಲ ನಮ್ಮ ಕೋಲಾರ ಜಿಲ್ಲೆನಲ್ಲೇ ಕಂಡಿಲ್ಲ. ಇನ್ನ ದೊಡ್ಡ ಪ್ರಮಾಣದಲ್ಲಿ ಮಾಲೂರು ಮತ್ತು ಕೋಲಾರಲ್ಲಿ ವ್ಯಾಪಕವಾಗ್ತಾ ಇದೆ. ಇದಕ್ಕಾಗಿ ಒಬ್ಬೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟರು 5 ಜನ ಮೀಡಿಯೇಟರ್ಸ್ ಇಟ್ಕೊಂಡಿದ್ದಾರೆ. ಕಾಸು ತಗೊಳ್ಳೋದು ಫ್ರೀ, ಫೋನ್ ಮಾಡ್ತಾರೆ, ಕಾಸು ತಗೊಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಸೊ ಇವರೇ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾರೆ, ಇವರೇ ರೆಕಾರ್ಡ್ ತೆಗೆದುಕೊಡ್ತಾರೆ, ರೆಕಾರ್ಡ್ ಮಾಡಿಸೋದು ಇವರೇ ಹೇಳೋದು. ಇದೊಂದು ದಂಧೆ ಮಾಡಿಕೊಂಡು ನಡೀತಾ ಇದೆ. ನಾನು ಹೇಳ್ತಾ ಇರೋದೇನೆಂದ್ರೆ, 20ರಿಂದ ಸರ್ಕಾರದ್ದು ನೀವೇನೇನು ಕತೆ ಮಾಡಿದಿರಿ, ದುರಸ್ತಿ ಮಾಡಿದಿರಿ, ಎಂಟೈರ್ ದಾಖಲೆ 20ರಿಂದ 26ವರೆಗೂ ಮಾಡಿದ್ರೆ 2,000 ಕೋಟಿ ಹಗರಣ ಇದೆ. ಇನ್ನು ಮೇಲೆ ಸರ್ಕಾರಿ ಭೂಮಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಸಿಗಲ್ಲ, ಸಾಮಾನ್ಯ ಜನತೆಗೆ. ಕೊಟ್ಟಿ ದಾಖಲಾತಿ ಮಾಡ್ತಾರೆ, ಮಾಡ್ಕೊತಾರೆ. 2000 ನಾನು ಇದು ಮನೆ ಲೋಕಾಯುಕ್ತ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ. 20ರಿಂದ 26ವರೆಗೆ ಕೋಲಾರ ಜಿಲ್ಲೆಯಲ್ಲಿ ಆಗಿರುವಂತ ಸರ್ಕಾರಿ ಭೂಮಿ ಏನು ದುರಸ್ತಿ ಕತೆ ಆಗಿದೆ, ದುರಸ್ತಿ ಆಗಿದೆ, ಆ ಡಾಕ್ಯುಮೆಂಟ್ಸ್ ನ ತನಿಖೆ ಆಗಿದ್ರೆ ಇದು 2,000 ಕೋಟಿ ತಲುಪ್ತದೆ. ಸುರೇಶ್ ಇಲ್ಲ ಟ್ರಾನ್ಸ್ಫರ್, ವರ್ಗಾವಣೆ, ವರ್ಗಾವಣೆ ಸರ್, ರಾಮನಗರಕ್ಕೆ ಆಯ್ತು. ಅದೇ 2ನೇ ಟೀಮ್ ಇದೆಯಲ್ಲ, B ಟೀಮ್, ರಾಜಾಶ್ರಯ ಇರೋ ಟೀಮ್, ಅದು ಮೊದಲು ನಡೀತಾ ಇತ್ತು. ಅದನ್ನ ಇದನ್ನ ಮಟ್ಟ ಹಾಕಕ್ಕೆ ಅವರು ಕಾರಣ, B ಟೀಮ್. ಈಗ ಸುರೇಶ್ ಬಾಬು ಟೀಮ್ ಮಟ್ಟ ಹಾಕೋದಕ್ಕೆ B ಟೀಮ್ ಕಾರಣ. ಸೊ B ಟೀಮ್ಗೆ ಈಗ ಅಧಿಕಾರ ಜೋರಾಗಿ ನಡೀತಾ ಇದೆ. A ಟೀಮ್ ಅದೇ ಬಲಿ ಆದ್ನಲ್ಲ ಸುರೇಶ್ ಬಾಬು ಅಂಡ್ DC ಇಬ್ರು, ಇವರು A ಟೀಮ್. ಇವನಿಗೆ DC ರಾಜಾಶ್ರಯ ಇತ್ತು, ಅವ್ರಿಗೆ ಇನ್ಯಾರು ರಾಜಾಶ್ರಯ ಇದೆ. ಹಾಗೆ ಇದರಲ್ಲಿ ಒಂದು ಗಮನಿಸ್ಬೇಕು, ಅಲ್ಲಿ ಜಿಲ್ಲಾಧಿಕಾರಿಗಳು ವರದಿನೇ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಲೋಕಾಯುಕ್ತ ಸಂಸ್ಥೆಗೆ ಅಷ್ಟು ದಿವಸ ನೋಟಿಸ್ ಕೊಟ್ಟಿದ್ದಾರೆ. ಈಗಿರೋ ಜಿಲ್ಲಾಧಿಕಾರಿಗಳು ಅಲ್ಲಿ ಹೋಗಿ ಒಂದು ಹೇಳಿಕೆ ಕೊಡ್ಲಿಲ್ಲ, ಹಾಜರಾಗಿಲ್ಲ. ಬಹಳ ಸಂಕ್ಷಿಪ್ತವಾಗಿ ಪೇಪರ್ಗಳಲ್ಲಿ ಬರೆದಿದ್ದೀನಿ.